ಅಲ್ಲ, 10,000 ವಿದ್ಯಾರ್ಥಿಗಳು ಒಮ್ಮೆಲೆ ನುಗ್ಗಿ ಬಂದರೆ ಏನು ಮಾಡೋದು? ಅವರನ್ನು ಪಾರ್ಲಿಮೆಂಟಿಗೆ ಬಿಡಬೇಕಿತ್ತ? ನೇಪಾಳದಲ್ಲಿ ಆದಂತೆ ಇಲ್ಲೂ ಆಗಬೇಕಿತ್ತ? ಬಾಂಗ್ಲಾದೇಶದಲ್ಲಿ ಆದಂತೆ ಪಾರ್ಲಿಮೆಂಟ್ ವಶಪಡಿಸಿಕೊಳ್ಳೋದಕ್ಕೆ ಇಲ್ಲೂ ಬಿಡಬೇಕಿತ್ತ? ಅಷ್ಟೊಂದು ದೊಡ್ಡ ಗುಂಪನ್ನು ಚದುರಿಸುವುದಕ್ಕೆ ಲಾಠಿ ಚಾರ್ಜ್ ಮಾಡದೆ ಇನ್ನೇನು ಮಾಡಬೇಕಿತ್ತು? ಅವರಿಗೆ ಶರಬತ್ತು ಕೊಟ್ಟು ಸ್ವಾಗತಿಸಬೇಕಿತ್ತ? ಅವರನ್ನು ಬಿಡ್ತಾ ಇದ್ದರೆ ಸರ್ಕಾರ ಬುಡಮೇಲು ಆಗ್ತಾ ಇರಲಿಲ್ವಾ? ಬಿಡಿ, ಹೀಗೆ ಆಗ್ತಾ ಇದ್ದರೆ ಕಾಂಗ್ರೆಸ್ ಏನು ಮಾಡ್ತಾ ಇತ್ತು? ನರೇಂದ್ರ ಮೋದಿ ಸ್ಥಾನದಲ್ಲಿ ರಾಹುಲ್ ಗಾಂಧಿ ಇರ್ತಾ ಇದ್ದರೆ ಅವರಿಗೆ ಜ್ಯೂಸ್ ಕೊಟ್ಟು ಅವರು ಒಳಗೆ ಕರೀತಾ ಇದ್ರ? ವಿದ್ಯಾರ್ಥಿಗಳನ್ನು ಮನಬಂದಂತೆ ಥಳಿಸಿದ ಪೊಲೀಸರ ಕೃತ್ಯವನ್ನು ಸಮರ್ಥಿಸುವ ಬಿಜೆಪಿ ಬೆಂಬಲಿಗರು ಕೇಳುವ ಪ್ರಶ್ನೆ ಇದು. ಇದಕ್ಕೆ ನಾನು ಉತ್ತರಿಸ್ತಾ ಇಲ್ಲ, ರಾಜ್ಯದ ಆರೋಗ್ಯ ಸಚಿವ UT ಖಾದರ್ ಉತ್ತರಿಸುವುದು ಹೀಗೆ. ಕಾಂಗ್ರೆಸ್ ಆದರೆ ಇದಕ್ಕೆ ಅವಕಾಶನೇ ಕೊಡ್ತಿರಲಿಲ್ಲ. ವಿದ್ಯಾ ಸಂಬಂಧಪಟ್ಟ ಹಾಗೆ ಇವತ್ತು ಧಾರವಾಡದಲ್ಲಿ ಯುವಕರೆದ್ದು ನಿಂತರು, ನಮಗೆ ಕೆಲಸ ಬೇಕಂತ ಹೇಳಿ. ಸಂಜೆ ಆಗುವಾಗ ಸನ್ಮಾನ್ಯ ಮುಖ್ಯಮಂತ್ರಿಗಳು ಕಾಂಗ್ರೆಸ್ ಕ್ಯಾಬಿನೆಟ್ ತೀರ್ಮಾನ ಮಾಡಿತ್ತು, 55,000 ಜನರಿಗೆ ನಾವು ಕೆಲಸ ಕೊಡ್ತೇವೆ ಅಂತೇಳಿ. ಮರುದಿವಸ ಎಲ್ಲ ವಿಡ್ರಾ ಮಾಡಲಿಲ್ವಾ? ಎಲ್ಲ ಶಾಂತಿ ನೆಲೆಸಲಿಲ್ವಾ? ಅದ್ರ ಜೊತೆ ನಾವು ವಿದ್ಯಾರ್ಥಿಗಳು ಸ್ಟ್ರೈಕ್ ಮಾಡಿದ್ದಾರೆ ನಿರುದ್ಯೋಗ ಅಂತ ಹೇಳಿಕೊಂಡು ನಾವು ಕೂಡ ಅದೇ ರೀತಿ ಸುಮ್ಮನಿದ್ದು, ಯಾರು ಹೊರಗಿಂದ ಬಂದಿದ್ದಾರೆ, ಬಾಂಗ್ಲಾದಿಂದ ಬಂದಿದ್ದಾರೆ, ಇಲ್ಲಿಂದ ಇವಾಗ ಲಾಠಿಯಲ್ಲಿ ಹೊಳಿತಿದ್ರೆ ಪರಿಸ್ಥಿತಿ ಏನಾಗ್ತಿತ್ತು? ಒಂದು ಸರ್ಕಾರ ಈ ದೇಶದ ವಿದ್ಯಾರ್ಥಿಗಳನ್ನು ನಿಭಾಯಿಸುವಂಥ ಕೆಲಸ, ಒಂದು ಕೇಂದ್ರ ಸರ್ಕಾರದ ಜವಾಬ್ದಾರಿತ ಕೆಲಸ ಇರುವಂಥದ್ದು. ಸಮಸ್ಯೆ ಬಂದು ಯಾರು ವೈರಿಗಲ್ಲ ಅಲ್ಲಿ ಪ್ರತಿಭಟನೆ ಮಾಡುವರು? ನಮ್ಮ ಸ್ವಂತ ಮಕ್ಕಳಲ್ವಾ? ಅವ್ರೇನು ಅವರ ಮೇಲೆ ಕೇಸ್ ಇದೆ? ಅವ್ರು ರೌಡಿಗಲ್ಲ? ಎಲ್ಲ ಸ್ಟೂಡೆಂಟ್ಸ್ ಅಲ್ವಾ? ಅವರು ನೀವು ಯಾಕೆ ಅಂತ ಹೋಗ್ಲಿಕ್ಕೆ ಬಿಡ್ತೀರಿ? ಯಾಕೆ ಮಾತಾಡೋದಿಲ್ಲ? ವೀಕ್ಷಕರೇ, ಇದು ಎಡಿಟರ್ ಸ್ಪೀಕ್. ವಿದ್ಯಾರ್ಥಿಗಳೇನು ಸರ್ಕಾರ ರಾಜೀನಾಮೆ ಕೊಡಬೇಕು ಎಂದು ಕೇಳಿದ್ರ? ನರೇಂದ್ರ ಮೋದಿಯ ರಾಜೀನಾಮೆ ಕೇಳಿದ್ರ? ನಿರ್ಮಲಾ ಸೀತಾರಾಮನ್ ಅವರ ರಾಜೀನಾಮೆ ಕೇಳಿದ್ರ? ಅಮಿತ್ ಶಾ ಅವರ ರಾಜೀನಾಮೆ ಕೇಳಿದ್ರ? ಅವರು ಕೇಳಿದ್ದು ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆಯನ್ನು. ಇನ್ನೊಂದು ಬೇಡಿಕೆ ಏನಂದರೆ, ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆಗೆ ಮನನೊಂದು ಆತ್ಮಹತ್ಯೆ ಮಾಡಿಕೊಂಡ್ರಲ್ಲ 14 ಮಂದಿ, ಆ ವಿದ್ಯಾರ್ಥಿಗಳ ಕುಟುಂಬಕ್ಕೆ ಪರಿಹಾರ ಕೊಡಿ ಎಂಬ ಬೇಡಿಕೆಯನ್ನು ಮಾತ್ರ. ಇದೇನು ತಲೆ ಹೋಗುವ ಕೆಲಸವಾ? ಈ ದೇಶದಲ್ಲಿ ಈ ಹಿಂದೆ ಯಾರೂ ರಾಜೀನಾಮೆ ಕೊಟ್ಟೇ ಇಲ್ವಾ? ಇದ್ದ ಬದ್ದ ಆಸ್ತಿಯನ್ನು ಮಾರಿ ದೊಡ್ಡ ದೊಡ್ಡ ಕೋಚಿಂಗ್ ಸೆಂಟರ್ಗಳಿಗೆ ತಮ್ಮ ಮಕ್ಕಳನ್ನು ಸೇರಿಸಿ ವರ್ಷಗಟ್ಟಲೆ ಈ ಮಕ್ಕಳ ಬೆನ್ನು ಬಿದ್ದು ಅವರ ಕಲಿಕೆಯಲ್ಲಿ ಆಸಕ್ತಿ ಕಳಕೊಳ್ಳದಂತೆ ಕಾವಲು ನಿಂತು ನೀಟ್ ಪರೀಕ್ಷೆ ಬರೆಯಿಸಿದ ಬಳಿಕ ಆ ಪ್ರಶ್ನೆ ಪತ್ರಿಕೆ ಸೋರಿಕೆಯಾಗಿದೆ ಎಂದು ಹೇಳಿದರೆ ಅದರ ಅರ್ಥ ಏನು? ಅದರ ಹೊಣೆಗಾರಿಕೆಯನ್ನು ಯಾರು ಹೊರಬೇಕು? ನಾನು ವಹಿಸುವುದೇ ಇಲ್ಲ ಎಂದು ಸಚಿವ ಹೇಳಿದರೆ ಅದರ ಅರ್ಥ ಏನು? ಓರ್ವ ವಿದ್ಯಾರ್ಥಿ ನೀಟ್ ಪರೀಕ್ಷೆ ಬರೀತಾರೆ ಅಂದರೆ ಅದಕ್ಕೆ ಲಕ್ಷಾಂತರ ರೂಪಾಯಿ ಆತನ ಹೆತ್ತವರು ಖರ್ಚು ಮಾಡಿರ್ತಾರೆ. ಆ ವಿದ್ಯಾರ್ಥಿಯ ಹಿಂದೆ ನೂರಾರು ಕನಸುಗಳನ್ನು ಅವರು ಕಟ್ಟಿಕೊಂಡಿರ್ತಾರೆ. ಅಂಥ ವಿದ್ಯಾರ್ಥಿ ಅಂತಿಮವಾಗಿ ಶಿಕ್ಷಣ ಇಲಾಖೆಯ ಹೊಣೆಗೇಡಿತನದಿಂದ ಆತ್ಮಹತ್ಯೆಗೆ ತುತ್ತಾಗ್ತಾರೆ ಅಂದರೆ ಅದಕ್ಕೆ ಹೊಣೆ ಯಾರು ಹೊರಬೇಕು? ಶಿಕ್ಷಣ ಸಚಿವರಲ್ವಾ? ಮತ್ತೆ ಈ ಸರ್ಕಾರ ಅವರ ಪರ ಯಾಕೆ ನಿಂತಿದೆ? ಈವರೆಗೆ ಧರ್ಮೇಂದ್ರ ಪ್ರಧಾನ್ ಮಾತ್ರ ವಿದ್ಯಾರ್ಥಿಗಳ ಪಾಲಿಗೆ ವಿಲನ್ ಆಗಿದ್ರು. ಅವರ ರಾಜೀನಾಮೆಯನ್ನು ಮಾತ್ರ ಕೇಳಲಾಗ್ತಾ ಇತ್ತು. ಆದರೆ ಈಗ ಇಡೀ ಪ್ರಭುತ್ವವೇ ದೇಶದ ಮುಂದೆ ವಿಲನ್ ಆಗಿ ಮಾರ್ಪಟ್ಟಿದೆ. ಪೊಲೀಸರೇ ಅಲ್ಲದ ವ್ಯಕ್ತಿಗಳ ಕೈಯಲ್ಲಿ ಈ ಪ್ರಭುತ್ವ ಲಾಠಿ ಕೊಟ್ಟಿದೆ. ಯುವತಿಯ ಕೆನ್ನೆಗೆ ದೆಹಲಿಯ DCPಯೇ ಹೊಡಿತಾರೆ. ಇನ್ನೊಂದು ಕಡೆ ಪ್ರತಿಭಟನಾಕಾರರ ಮೇಲೆ ಮಾರಕ ಪೆಲೆಟ್ ಗನ್ ಬಳಸಲಾಗಿದೆ. ಈ ಪೆಲೆಟ್ ಗನ್ಗಳನ್ನು ಈ ಮೊದಲು ಕಾಶ್ಮೀರದ ಪ್ರತಿಭಟನಾಕಾರರ ಮೇಲೆ ಶೂಟ್ ಮಾಡಲಾಗಿತ್ತು. ಇರ್ಷಾದ್ ಮನ್ಸೂರ್ ಎಂಬ ಯುವಕ ಈ ಪೆಲೆಟ್ ಗನ್ ಶೂಟಿಗೆ ತುತ್ತಾಗಿದ್ದು ಸರ್ಜರಿ ಮಾಡಿ ಕಣ್ಣಿನ ಕೆಳಭಾಗದ ಗುಂಡನ್ನು ತೆಗೆದುಹಾಕಲಾಗಿದೆ. ಆದರೆ ಕುತ್ತಿಗೆಯಲ್ಲಿರುವ ಒಂದು ಗುಂಡು ರಕ್ತನಾಳದ ಹತ್ತಿರದಲ್ಲಿ ಇರೋದ್ರಿಂದ ಅದನ್ನು ತೆಗೆಯಲು ಸಾಧ್ಯವಾಗಿಲ್ಲ. ಇನ್ನೊಂದು ಶಸ್ತ್ರಚಿಕಿತ್ಸೆ ಬೇಕಾಗಬಹುದು ಎಂದು ದಿ ಹಿಂದೂ ಪತ್ರಿಕೆ ವಿಸ್ತೃತವಾಗಿ ವರದಿ ಮಾಡಿದೆ. ಜೊತೆಗೆ ಶಾಕ್ ಬ್ಯಾಟನ್ ಅಥವಾ ಸೌಮ್ಯವಾಗಿ ವಿದ್ಯುತ್ ಆಘಾತ ಉಂಟು ಮಾಡುವ ಲಾಠಿಗಳನ್ನು ಬಳಸಲಾಗಿದೆ ಎಂದು ಪತ್ರಿಕೆ ವರದಿ ಮಾಡಿದೆ. ಈ ಪ್ರಭುತ್ವಕ್ಕೆ ವಿರೋಧವನ್ನು ಹೇಗೆ ನಿಭಾಯಿಸಬೇಕು ಎಂಬುದೇ ಗೊತ್ತಿಲ್ಲ. ರೈತ ಪ್ರತಿಭಟನೆಗೂ ಈ ಪ್ರಭುತ್ವ ಲಾಠಿಯಿಂದಲೇ ಉತ್ತರ ಕೊಟ್ಟಿತು. ನೆಲಕ್ಕೆ ಕಬ್ಬಿಣದ ಮೊಳೆಯನ್ನು ಜೋಡಿಸಿ ತಡೆಯಲು ಯತ್ನಿಸಿತು. ಪೆಲೆಟ್ ಗನ್ನನ್ನು ಬಳಸಿತು. ಇನ್ನೊಂದು ಕಡೆ ಇದೇ ಪ್ರಭುತ್ವದ IT ಸೆಲ್ಲು ಈ ರೈತರನ್ನು ಖಲಿಸ್ತಾನಿಗಳು ಎಂದು ಹೇಳಿತು. ವಿದೇಶಿ ಮೂಲದಿಂದ ಹಣ ಬರ್ತಾ ಇದೆ ಎಂದು ಹೇಳಿತು. 1 ವರ್ಷದವರೆಗೆ ಈ ರೈತರನ್ನು ಇನ್ನಿಲ್ಲದಂತೆ ಕೇಂದ್ರ ಸರ್ಕಾರ ಸತಾಯಿಸಿತು. ಕೊನೆಗೆ ರೈತರು ಹೇಳಿದ ಬೇಡಿಕೆಗೆ ತಣ್ಣಗೆ ಒಪ್ಪಿಕೊಂಡಿತು. ರೈತ ಕಾಯ್ದೆಯನ್ನು ಹಿಂಪಡೆಯಿತು.
ವಿದ್ಯಾರ್ಥಿ ಪ್ರತಿಭಟನೆಗೂ ಈ ಸರ್ಕಾರ ಪ್ರತಿಕ್ರಿಯಿಸ್ತಾ ಇರೋದು ಹೀಗೆಯೇ. ಅವರು ಶಿಕ್ಷಣ ಮಂತ್ರಿಯ ರಾಜೀನಾಮೆಯನ್ನು ಕೇಳಿದರು, ಮೃತಪಟ್ಟ ವಿದ್ಯಾರ್ಥಿಗಳಿಗೆ ಪರಿಹಾರವನ್ನು ಕೇಳಿದರು. ಆದರೆ 1 ತಿಂಗಳವರೆಗೆ ಜಂತರ್ ಮಂತರ್ಗೆ ಈ ಸರ್ಕಾರದ ಒಬ್ಬನೇ ಒಬ್ಬ ಜನಪ್ರತಿನಿಧಿ ಕಾಲಿಡಲೇ ಇಲ್ಲ. ಅವರನ್ನು ಈ ಸರ್ಕಾರದ ವ್ಯಕ್ತಿಗಳು ಟುಕುಡೆ ಟುಕುಡೆ ಗ್ಯಾಂಗ್ ಎಂದು ಹೇಳಿದರು. ಅವರನ್ನು ಎಡಪಂಥೀಯರು ಎಂದು ಹೇಳಿದರು. ಜಾರ್ಜ್ ಸೋರೋಸ್ನ ಫಂಡಿನಿಂದ ಇವರು ಪ್ರತಿಭಟನೆ ನಡೀತಾ ಇದೆ ಎಂದು ಹೇಳಿದರು. ಆಮ್ ಆದ್ಮಿ ಇದರ ಹಿಂದಿದೆ ಎಂದು ಹೇಳಿದರು. ಇದೆಲ್ಲ ಆಗಿ ಇದೇ ವಿದ್ಯಾರ್ಥಿಗಳು ಪಾರ್ಲಿಮೆಂಟಿಗೆ ಮಾರ್ಚ್ ನಡೆಸಿದ ಬಳಿಕ ಸರ್ಕಾರ ಮಾತುಕತೆಗೆ ಮುಂದಾಗಿದೆ. ವಿದ್ಯಾರ್ಥಿ ಪ್ರತಿನಿಧಿಗಳ ಜೊತೆ JP ನಡ್ಡಾ ಮಾತುಕತೆ ನಡೆಸಿದ್ದಾರೆ. ಗಾಯಗೊಂಡು ಆಸ್ಪತ್ರೆಯಲ್ಲಿರುವ ವಿದ್ಯಾರ್ಥಿಗಳನ್ನು ನಡ್ಡಾ ಭೇಟಿಯಾಗಿದ್ದಾರೆ. ಈಗ ಪರಿಸ್ಥಿತಿ ಕೈಮೀರಿದೆ. ಪ್ರಭುತ್ವದ ವರ್ಚಸ್ಸು ಮಣ್ಣು ಪಾಲಾಗಿದೆ. ಕೋಟ್ಯಾಂತರ ಮನೆ ಪ್ರಭುತ್ವದ ವಿರೋಧಿಯಾಗಿ ಮಾರ್ಪಟ್ಟಿದೆ. ತಮ್ಮ ಮಕ್ಕಳು ದೆಹಲಿಯ ಬೀದಿಯಲ್ಲಿ ಲಾಠಿ ಏಟು ತಿನ್ನುವ ದೃಶ್ಯವನ್ನು ನೋಡಿದ ಯಾವ ಪಾಲಕರಿಗೂ ಈ ಪ್ರಭುತ್ವದ ಮೇಲೆ ಸಿಟ್ಟು ಬರದೇ ಇರಲು ಸಾಧ್ಯವೇ ಇಲ್ಲ. ಇದಕ್ಕೆ ವಿದ್ಯಾರ್ಥಿಗಳು ಹೊಣೆ ಅಲ್ಲ, ಕೇಂದ್ರ ಸರ್ಕಾರ ಕೈಯಾರೆ ಈ ಪರಿಸ್ಥಿತಿಯನ್ನು ತಂದುಕೊಂಡಿದೆ. ನಿಮ್ಮ ಬೆಂಬಲದಿಂದಲೇ ನಾವು ಈ ಹಂತಕ್ಕೆ ಬೆಳೆದಿದ್ದೇವೆ. ನಮಗೆ ಇನ್ನಷ್ಟು ಬೆಳಿಬೇಕಾಗಿದೆ, ಇನ್ನಷ್ಟು ಸತ್ಯ ಸುದ್ದಿಯನ್ನು ನಿಮ್ಮ ಜೊತೆ ಹಂಚಿಕೊಳ್ಳಬೇಕಾಗಿದೆ. ಆದ್ದರಿಂದ ಸನ್ಮಾರ್ಗ ನ್ಯೂಸ್ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡುವ ಮೂಲಕ ಮತ್ತು ಸನ್ಮಾರ್ಗ ನ್ಯೂಸ್ ಚಾನೆಲ್ನ ಎಲ್ಲ ಕಾರ್ಯಕ್ರಮವನ್ನು ನಿಮ್ಮವರು, ನಿಮ್ಮ ಕುಟುಂಬಿಕರು ಮತ್ತು ಗೆಳೆಯರೊಂದಿಗೆ ಹಂಚಿಕೊಂಡು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡುವಂತೆ ವಿನಂತಿಸುವ ಮೂಲಕ ನಮ್ಮನ್ನು ಬೆಂಬಲಿಸಿ.